ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ ದುಪ್ಪಟ್ಟಾಗ್ತಾ ಇದೆ. ಯಾಕಂತಂದ್ರೆ ದರ್ಶನ್ ಈ ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಪೊಲೀಸರು ಬರೋಬ್ಬರಿ 30 ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ. ಹಾಗಾದ್ರೆ ಏನದು ಸಾಕ್ಷಿಗಳು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೋಡ್ಕೊಳ್ಳೋಣ. ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ, ನಾನು ಕೊಲೆ ಮಾಡಿಲ್ಲ ಅಂತ ಜೈಲು ಪಾಲಾಗಿರೋ ದರ್ಶನ್ ಹೇಳ್ಬೋದು. ಆದರೆ ಕೇಸ್ನಿಂದ ತಪ್ಪಿಸಿಕೊಳ್ಳೋಕೆ ಚಾನ್ಸೇ ಇಲ್ಲ. ಅದಕ್ಕೆ ಕಾರಣ ಪೊಲೀಸರು ಕಲೆ ಹಾಕಿರೋ ಸಾಕ್ಷ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ನದ್ದೇ ಪ್ರಮುಖ ಪಾತ್ರ. ದರ್ಶನ್ ಪಾತ್ರದ ಬಗ್ಗೆ ಖಾಕಿಗೆ ಸಿಕ್ಕಿವೆ 30ಕ್ಕೂ ಹೆಚ್ಚು ಸಾಕ್ಷ್ಯ. ದರ್ಶನ್ ಪವಿತ್ರ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ವಿಲವಿಲ ಅಂತಿರೋ ದರ್ಶನ್ಗೆ ಶಾಕ್ ಕೊಡಲು ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿದ್ದ ಅಷ್ಟೇ ಅಲ್ಲ, ದರ್ಶನ್ ಪ್ರಮುಖ ಪಾತ್ರ ವಹಿಸಿದ್ದ ಅನ್ನೋದಕ್ಕೆ ಬರೋಬ್ಬರಿ 30 ಸಾಕ್ಷ್ಯ ಸಿಕ್ಕಿವೆ. ಆ ಸಾಕ್ಷ್ಯಗಳು ಯಾವುದು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ ಅಂತ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಖುದ್ದು ದರ್ಶನ್ ತಿಳಿಸಿರೋದೇ ಮೊದಲ ಮತ್ತು ಪ್ರಬಲ ಸಾಕ್ಷಿ ಸಿಕ್ಕಿದೆ. ಎರಡನೇದಾಗಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಪಾರ್ಟಿ ಮಾಡಬೇಕಾದ್ರೆ ದರ್ಶನ್ ಕರೆ ಮಾಡಿರೋದಕ್ಕೂ ಸಾಕ್ಷಿ ಸಿಕ್ಕಿದೆ. ಇದಕ್ಕೂ ಇಂಪಾರ್ಟೆಂಟ್ ಅಂದ್ರೆ ಕೊಲೆಯಾದ ದಿನ ದರ್ಶನ್ ಮತ್ತು ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ಗೆ ಹೋಗಿರೋ ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದ್ದು, ಇದಕ್ಕೆ ಪೂರಕವಾಗಿ ದರ್ಶನ್ ಶೆಡ್ಗೆ ಬಂದಿದ್ದರ ಬಗ್ಗೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವ ಹೇಳಿಕೆಯೂ ಸಾಕ್ಷ್ಯವಾಗಲಿದೆ. ಇನ್ನು 5ನೇ ಸಾಕ್ಷಿಯಾಗಿ ದರ್ಶನ್ ಹಲ್ಲೆ ಮಾಡಿರುವ ಬಗ್ಗೆ ಸ್ಥಳದಲ್ಲಿದ್ದ ಸಾಕ್ಷಿಯ ಹೇಳಿಕೆಯು ದರ್ಶನ್ಗೆ ಕಂಟಕವಾಗಿ ಬದಲಾಗಿದೆ. ಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಹೊಡೆದ ಬಗ್ಗೆ ಸಿಕ್ಕಿದೆ ಪ್ರಮುಖ ಸಾಕ್ಷಿ. ಅಂದಹಾಗೆ ದರ್ಶನ್ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಿ ಎದೆಗೆ ಹೊಡೆದಿರುವ ಬಗ್ಗೆ ಸಾಕ್ಷಿ ಹೇಳಿಕೆ ಲಭ್ಯವಾಗಿದೆ. ಅಲ್ಲದೆ ದರ್ಶನ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ವಾಪಸ್ ಬಂದಾಗ ವಿಡಿಯೋ ಅಂದ್ರೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅಂತ ವಿಡಿಯೋ ಸಂದೇಶ ಬಂದಿದೆ. ಇದಕ್ಕೂ ಕೂಡ ಸಾಕ್ಷ್ಯವಾಗಿ ದರ್ಶನ್ಗೆ ಕಂಟಕ ತರಲಿದೆ. ದರ್ಶನ್ ಸಾಕ್ಷ್ಯ ನಾಶಪಡಿಸಲು ನಡೆಸಿರುವ ವಾಟ್ಸ್ಆಪ್ ಚಾಟಿಂಗ್, ಕೊಲೆ ಬಳಿಕ 4ವರಿಗೆ ಸರೆಂಡರ್ ಆಗಲು ಸೂಚಿಸಿದ್ರ ಬಗ್ಗೆಯೂ ಪೊಲೀಸರು ಸಾಕ್ಷಿ ಸಂಗ್ರಹಿಸಿದ್ದಾರೆ. ಕೊಲೆ ಬಳಿಕ ಗಣ್ಯರಿಗೆ ದರ್ಶನ್ನಿಂದ ದೂರವಾಣಿ ಕರೆ. ಹೌದು, ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಆದ್ಮೇಲೆ ಅನೇಕ ಪ್ರಭಾವಿ ರಾಜಕಾರಣಿಗಳು, ಸಚಿವರು ದರ್ಶನ್ ರಕ್ಷಣೆಗೆ ಮುಂದಾಗಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಯಾವ ನಾಯಕರ ಮಾತಿಗೂ ಜಗ್ಗದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಇದೀಗ ತನಿಖೆಯಲ್ಲಿ ಖುದ್ದು ದರ್ಶನ್ ಸಹ ಗಣ್ಯರಿಗೆ ಕಾಲ್ ಮಾಡಿರೋ ಬಗ್ಗೆ ಸಾಕ್ಷ್ಯ ಸಿಕ್ಕಿದೆ. ಅಷ್ಟಕ್ಕೂ ಕೊಲೆ ಕೇಸ್ನಲ್ಲಿ ಸರೆಂಡರ್ ಆದವರಿಗೆ ದರ್ಶನ್ ಲಕ್ಷ ಹಣ ನೀಡಿರೋದು ಗೊತ್ತಾಗಿದೆ. ಹಲ್ಲೆ ಬಳಿಕ ದರ್ಶನ್ ವಾಪಸ್ ಮನೆಗೆ ಬಂದ ಸಿಸಿಟಿವಿ ದೃಶ್ಯವೂ ಸಿಕ್ಕಿದೆ. ಜೊತೆಗೆ ಕೊಲೆ ಬಳಿಕ ಮೈಸೂರಿಗೆ ಶೂಟಿಂಗ್ಗೆ ತೆರಳಿದ್ದ. ಅಲ್ಲಿಂದ ಬಂದ ಆರೋಪಿಗಳನ್ನ ದರ್ಶನ್ ಮತ್ತೆ ಭೇಟಿಯಾಗಿದ್ದ. ಈ ಬಗ್ಗೆಯೂ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಇದಕ್ಕೂ ಇಂಟ್ರೆಸ್ಟಿಂಗ್ ಅಂದ್ರೆ ಕೊಲೆ ಬಳಿಕ ದರ್ಶನ್ ಗಣ್ಯರಿಗೆ ದೂರವಾಣಿ ಕರೆ ಮಾಡಿರೋದಕ್ಕೂ ಸಹ ಪೊಲೀಸರ ಬಳಿ ಕಾಲ್ ರೆಕಾರ್ಡ್ ಸಾಕ್ಷ್ಯ ಸಿಕ್ಕಿದೆ. ಹೀಗೆ ದರ್ಶನ್ ಸುತ್ತ ಸಾಕ್ಷಿಗಳ ಚಕ್ರವ್ಯೂಹವನ್ನೇ ಪೊಲೀಸರು ಹೆಣೆದಿದ್ದಾರೆ. ಇದೇ ಕಾರಣಕ್ಕೆ ಏನೋ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಜೈಲಿನಲ್ಲಿ ಸರಿಯಾಗಿ ನಿದ್ದೆ ಮಾಡದೆ, ಊಟ ಸೇವಿಸದೆ ಮಂಕಾಗಿ ಕೂತಿದ್ದಾನೆ. ಈ ಮಧ್ಯೆ ಮನೆ ಪತ್ನಿ ಮತ್ತು ಮಗ ದರ್ಶನ್ ಭೇಟಿಗೆ ಆಗಮಿಸಿದ್ರು. ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಧೈರ್ಯ ತುಂಬಿ ಹೋಗಿದ್ರು. ಅಷ್ಟೇ ಅಲ್ಲ, ನಿನ್ನೆ ದರ್ಶನ್ ಅಭಿಮಾನಿಗಳಿಗೆ ಶಾಂತಿಯಾಗಿರುವಂತೆ ಸಾರಥಿ ಪತ್ನಿ ಸಂದೇಶ ನೀಡಿದ್ರು. ಇದೀಗ ಇಂದು ಜೈಲಿಗೆ ದರ್ಶನ್ ತಾಯಿ ಮೀನಾ ಮತ್ತು ಸಹೋದರ ದಿನಾಕರ್ ಭೇಟಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಮಧ್ಯೆ ದರ್ಶನ್ ಕೇಸ್ ಬಗ್ಗೆ ಮಾತನಾಡಿರುವ ಹಿರಿಯ ನಟಿ ಶ್ರುತಿ, ಈ ಪ್ರಕರಣ ಹಾದಿ ನೋಡಿದ್ರೆ ದರ್ಶನ್ ದುಡುಕಿದ್ರು ಅನಿಸುತ್ತೆ ಎಂದಿದ್ದಾರೆ. ಈ ಪ್ರಕರಣ ಈ ಹಾದಿ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಇನ್ನು ವಿಚಾರಣೆ ಹಂತದಲ್ಲಿದೆ. ಒಂದು ತಾರ್ಕಿಕ ಅಂತ್ಯ ಕಾಣಿಲ್ಲ. ನಿಜ, ಉಗುರಿನಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅನ್ನೋ ಹಾಗೆ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ, ವಿಲವಿಲ ಅಂತಿದ್ದಾರೆ. ಕಿರಣ್ HV, TV9 ಬೆಂಗಳೂರು.